ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ನಾಗರಿಕರು ಸೆಲ್ಯೂಟ್ ಅಂತೇಳಿ ಹೇಳಿದ್ದಾರೆ. ದರ್ಶನ್ ಒಬ್ಬ ಪ್ರಭಾವಿ, ದರ್ಶನ್ ಒಬ್ಬ ಹಣವಂತ, ದರ್ಶನ್ ಒಬ್ಬ ಇನ್ಫ್ಲೂಯೆನ್ಸಿಯಲ್ ಪರ್ಸನ್. ಹಾಗಾಗಿ ದರ್ಶನ್ ಅಂತ ದರ್ಶನ್ ಡಿ ಬಾಸ್, ಇಂಥ ದರ್ಶನ್ನನ್ನ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಡೆಮುರಿ ಕಟ್ಟಿದ್ರು. ದರ್ಶನನ್ನ ಬಂಧನ ಮಾಡಿದ್ದು, ದರ್ಶನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಮತ್ತೊಂದು ಮಗದೊಂದು ಎಲ್ಲವನ್ನ ಕಲೆ ಹಾಕಿ ದರ್ಶನ್ನ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಾಗರಿಕರು ಸೆಲ್ಯೂಟ್ ಅಂತಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಾಸಿಕ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಪೊಲೀಸರಿಗೆ ಜೈಕಾರ ಹೇಳಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಜನರು. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಕಮಿಷನರ್ ಬಿ ದಯಾನಂದ್ ಅವರು ಭಾಗಿಯಾಗಿದ್ರು, ಡಿಸಿಪಿ ದೇವರಾಜ್ ಕೂಡ ಇದ್ರು. ಆ ಸಮಯದಲ್ಲಿ ಜನ ಜೈಕಾರ ಕೂಗಿದ್ದಾರೆ ಪೊಲೀಸರಿಗೆ. ಪ್ರಭಾವಕ್ಕೆ ಅಂತ ಹೆಚ್ಚಿಗೆ ಮಾತಾಡಬಾರ್ದು, ಹೊಗಳಬಾರ್ದು ಅಂತ. ಹೊಗಳಕ್ ಹೋಗೋದಿಲ್ಲ. ಒಂದೇ ಒಂದು ಹೇಳ್ಬಿಡ್ತೀನಿ ನಾನು, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನೆಷ್ಟ ಪ್ರಭಾವಕ್ಕೆ ಅಂತ ಗೊತ್ತು ಇಡೀ ಪ್ರಪಂಚದಲ್ಲೇ, ದೇಶದಲ್ಲೇ, ಇಡೀ ಪ್ರಪಂಚದಲ್ಲೇ. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಕರ್ನಾಟಕ ಕೇರಳ ಗಡಿ ಮೂಲೆಹೊಳೆ ಚೆಕ್ ಪೋಸ್ಟ್ ಬಳಿ ಈ ಘಟನೆ ಆಗಿದೆ. ಚಾಲಕನ ಕ್ಯಾಬಿನ್ ಕಿಟಕಿ ಮೂಲಕ ಸುಂಡಿಲನ್ನು ಹಾಕಿದೆ. ಸಾಕಾನೆ, ಅದು ಏನು ತೊಂದರೆ ಕೊಟ್ಟಿಲ್ಲ. ಅದು ಪ್ರಯಾಣಿಕರ ಬಳಿ ಇದ್ದ ಆಹಾರವನ್ನ ಸೇವಿಸಿದೆ ಸಾಕಾನೆ. ದೊಡ್ಡ ಆನೆಯೊಂದಿಗೆ ಇತ್ತು ಒಂದು ಮರಿಯಾನೆ ಕೂಡ. ಆನೆ ಕಿತಾಪತಿಗೆ ಗಾಬರಿಯಾಗಿದ್ದಾರೆ ವಾಹನ ಸವಾರರು, ಮತ್ತೆ ಅಲ್ಲಿದ್ದಂಥ ಪ್ಯಾಸೆಂಜರ್ ಕೂಡ, ಯಾರ್ಯಾವ ಪ್ರಯಾಣಿಕರಿದ್ರು ಅವರು ಕೂಡ ಗಾಬರಿ ಆದರು. ಆದರೆ ಸಾಕಾನೆ ಯಾರಿಗೇನು ತೊಂದರೆ ಕೊಟ್ಟಿಲ್ಲ. ಅದು ಆಹಾರವನ್ನೆಲ್ಲ ತಿಂದಿದೆ. ಅದ್ರ ಹೊರತಾಗಿ ಚಾಲಕನ ಕ್ಯಾಬಿನ್ನ ಕಿಟಕಿ ಮೂಲಕ ಸುಂಡಿಲು ಹಾಕಿ ಪ್ರಯಾಣಿಕರ ಬಳಿ ಇದ್ದ ಆಹಾರವನ್ನು ಸೇವಿಸಿದೆ. ದೊಡ್ಡ ಆನೆಯೊಂದಿಗೆ ಮರಿಯಾನೆ ಕೂಡ ಇತ್ತು. ಆ ಮರಿಯಾನೆ ಕೂಡ ಅಲ್ಲೇ ಇತ್ತು. ಆನೆ ನೋಡಿ ಎಲ್ಲ ಒಂದು ರೀತಿಯಲ್ಲಿ ಗಾಬರಿ ಆಗಿದ್ದಾರೆ. ಆನೆ ಸಹಜವಾಗಿ ಬಸ್ಗೆಲ್ಲ ಅಡ್ಡ ಬಂದಾಗ ಭಯ ಆಗುತ್ತೆ. ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಮೂಲೆಹೊಳೆ, ವಯನಾಡಿನ ಮೂಲೆಹೊಳೆ ಬಸ್ಗೆ ಆನೆ ಅಡ್ಡ ಬರುತ್ತೆ. ಅಡ್ಡ ಬಂದು ಆ ಚಾಲಕನ ಪಕ್ಕದಲ್ಲಿ ಇದ್ದಂಥ ಸೀಟ್ನ ಒಳಗಡೆ ಸೊಂಡಿಲ್ ಹಾಕುತ್ತೆ. ಸೀಟ್ ಪಕ್ಕದಲ್ಲೇ ಇದ್ದಂಥ ವಿಂಡೋ ಏನಿತ್ತಲ್ಲ ಸೊಂಡಿಲ್ ಹಾಕುತ್ತೆ. ಸೊಂಡಿ ಹಾಕಿ ಪ್ರಯಾಣಿಕರ ಆಹಾರವನ್ನೆಲ್ಲ ತಿಂದಿದೆ. ಏನು ಮಾತಾಡಬೇಡಿ, ಏನು ಗಲಾಟೆ ಮಾಡಬೇಡಿ, ಏನು ಆಗಲ್ಲ. ಅದು ಇತ್ತು, ಅದ್ರ ಪಾಡೋದು ಮತ್ತೆ ದೂರ ಬಿಸ್ಕೆಟ್ ಮತ್ತೆ ದೂರ ಬಿಸ್ಕೆಟ್ ಕೇರಳದ ವಯನಾಡು ಜಿಲ್ಲೆ ಸುಲ್ತಾನ್ ಬತ್ತೇರಿ ಮತ್ತು ಕರ್ನಾಟಕದ ಗುಂಡ್ಲುಪೇಟೆ ನಡುವೆ ನಡೆದಂತ ಘಟನೆ ಇದು. ಆನೆ ಬಸ್ಸಿಗೆ ಅಡ್ಡ ಬಂದು ಬಸ್ಸನ್ನ ಅಡ್ಡ ಹಾಕಿ ಅನಂತರ ಬಸ್ ಚಾಲಕ ಬಸ್ ನಿಲ್ಲಿಸಿದ ತಕ್ಷಣ ಬಸ್ನ ಆ ಡ್ರೈವರ್ ಕೂತ್ಕೊಳ್ತಾ ಇದ್ದಂಥ ಚೇರ್ ಏನಿದೆಯಲ್ಲ ಅಥವಾ ಸೀಟ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲಿದ್ದಂಥ ವಿಂಡೋ ಒಳಗೆ ಸೊಂಡಿಲ್ ಹಾಕಿ ಎಲ್ಲ ಆ ಕಡೆ ಈ ಕಡೆ ನೋಡಿ ಆನಂತರ ಪ್ರಯಾಣಿಕರ ಬಳಿ ಇದ್ದಂತಹ ತಿಂಡಿ ತಿನಿಸುಗಳನ್ನೆಲ್ಲ ತಿಂದು ಹಾಗೆ ವಾಪಸ್ ಹೋಗಿದೆ. ಆನೆ ಜೊತೆಯಲ್ಲಿ, ಈ ದೊಡ್ಡ ಆನೆ ಜೊತೆಯಲ್ಲಿ ಮರಿ ಆನೆ ಕೂಡ ಇತ್ತು. ಇದು ಸಾಕಾನೆ ಅನ್ನೋದು ಆನಂತರ ತಿಳಿದು ಬಂದಿದೆ. ಆ ಬಸ್ನಲ್ಲಿ ಇದ್ದಂಥ ಪ್ರಯಾಣಿಕರೆಲ್ಲ ಒಂದು ಕ್ಷಣ ಗಾಬರಿ ಆಗ್ತಾರೆ, ಆದರೆ ಯಾರಿಗೇನೂ ತೊಂದರೆ ಕೊಟ್ಟಿಲ್ಲ. ಅದು ಕಾಡಿನ ನಡುವೆ ಹೆದ್ದಾರಿಯಲ್ಲಿ ಸಾಗ್ತಾ ಇದ್ದಂಥ KSRTC ಬಸ್. ಅದು
KSRTC ಬಸ್ಗೆ ಅಡ್ಡ ಬಂದು KSRTC ಬಸ್ನ ಡ್ರೈವರ್ ಕುಳಿತುಕೊಳ್ಳೋ ಜಾಗದಲ್ಲಿ ಸೊಂಡೆಲ್ ಹಾಕಿರೋ ಆನೆ, ಇದೇ ಆನೆ ನೋಡಿ. ಒಂದು ಕಾಲಿಗೆ ಸರಪಳಿ ಕಟ್ಟಲಾಗಿತ್ತು, ಆನೆಯ ಒಂದು ಕಾಲಿಗೆ ಸರಪಳಿ ಕಟ್ಟಲಾಗಿತ್ತು ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಅದು ಸಾಕಾನೆ, ಸಾಕಿರೋ ಆನೆ ಅದು. ಕಿಟಕಿ ಮೂಲಕ ಆನೆ ಸೊಂಡಿಲು ಹಾಕ್ತಾ ಇದ್ದಂತೆ ಪ್ರಯಾಣಿಕರು ಚಾಲಕನ ಕ್ಯಾಬಿನ್ಗೆ ಆಹಾರವನ್ನು ಎಸೆದಿದ್ದಾರೆ. ಪ್ರಯಾಣಿಕರು ಎಸೆದಿದ್ದ ಆಹಾರ ಪದಾರ್ಥವನ್ನು ಆನೆ ಸೇವನೆ ಮಾಡುತ್ತೆ, ತಿನ್ನುತ್ತೆ ಆನೆ. ಆ ನಂತರ ರಸ್ತೆಯಿಂದ ಆ ಕಡೆ ಸರಿಯುತ್ತೆ. ಬಂಡೀಪುರ ರಾಮಾಪುರ ಆನೆ ಸಂವರ್ಧನಾ ಕೇಂದ್ರವು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಆನೆಯು ಇಲ್ಲಿಂದಲೇ ಬಂದಿರಬಹುದು ಅಂತ ಹೇಳಲಾಗಿದೆ. ಇದು ಸಾಕಾನೆ. ಆನೆ ಕಾಲಿಗೆ ಚೈನ್ ಹಾಕಿದ್ದಾರೆ, ಸರಪಳಿ ಹಾಕಿದ್ದಾರೆ. ಆನೆ KSRTC ಬಸ್ಗೆ ಅಡ್ಡ ಬರುತ್ತೆ. ಅಡ್ಡ ಬಂದ ಆನೆ KSRTC ಬಸ್ನ ಚಾಲಕ ಕುಳಿತುಕೊಳ್ಳುವ ವಿಂಡೋ ಪಕ್ಕದಲ್ಲಿ ಸೊಂಡಿಲ್ ಹಾಕಿ, ಆ ನಂತರ ಡ್ರೈವರ್ ಹಿಂದ್ಗಡೆ ಬರ್ತಾರೆ. ಹಿಂದ್ಗಡೆ ಬಂದ ತಕ್ಷಣ ಅಲ್ಲಿದ್ದ ಪ್ರಯಾಣಿಕರೆಲ್ಲ ಸಾಕಾನೆ ಅಂತೇಳಿ ಗೊತ್ತಾದ ತಕ್ಷಣ ಆ ಆನೆಗೆ ತಮ್ಮ ಬಳಿ ಇದ್ದಂಥ ತಿಂಡಿಯನ್ನೆಲ್ಲ ಹಾಕ್ತಾರೆ. ಆ ನಂತರ ಆನೆ ಅದನ್ನು ತಿಂದು ವಾಪಸ್ ಹೋಗುತ್ತೆ. ಈ ಆನೆ ಜೊತೆಗೆ ಮರಿಯಾನೆ ಕೂಡ ಇತ್ತು. ಏನು ಮಾತಾಡಬೇಡಿ, ಏನು ಗಲಾಟೆ ಮಾಡಬೇಡಿ. ಈಗ ಕರ್ನಾಟಕ ಎಕ್ಸ್ಪ್ರೆಸ್ನ ಇನ್ನುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯ ಭರ್ತಿಯಾಗಿದೆ. ತುಂಗಾ ಜಲಾಶಯಕ್ಕೆ ಸಚಿವ ಮಧು ಬಂಗಾರಪ್ಪ ಬಾಗಿನ ಅರ್ಪಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಸಚಿವ ಮಧು ಬಂಗಾರಪ್ಪ ಜಲಾಶಯಕ್ಕೆ ಭೇಟಿ ನೀಡಿ ಬಾಗಿನವನ್ನು ಅರ್ಪಿಸಿದರು. MKK ರೋಡ್ ಹೋಗಿ ಮಾಡಿಸ್ಕೊ. MKK ರೋಡ್ ಹೋಗಿ ಮಾಡಿಸ್ಕೊ. MKK ರೋಡ್ ಹೋಗಿ ಮಾಡಿಸ್ಕೊ. ಕೊಡಗಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಮಾದಾಪುರ ಬಳಿಯ ಮಡಿಕೇರಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿಗೆ ಗುಡ್ಡದ ಮಣ್ಣು ಕುಸಿದಿದೆ. ಇನ್ನು ಗುಡ್ಡದ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಂತೆ ಇದೆ. ಮಳೆ ಹೆಚ್ಚಾದರೆ ರಸ್ತೆ ಸಂಪರ್ಕ ಬಂದ್ ಆಗುವ ಸಾಧ್ಯತೆ ಎದುರಾಗಿದೆ. ತುಂಗಭದ್ರಾ ನದಿಗೆ 70,000 ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ದಾವಣಗೆರೆ ಜಿಲ್ಲೆಯ ಉಕ್ಕಡಗಾತ್ರಿ ಬಳಿಯ ಜಮೀನುಗಳು ಜಲಾವೃತವಾಗಿವೆ. ಭತ್ತ, ಅಡಿಕೆ ತೋಟ ಸೇರಿದಂತೆ ವಿವಿಧ ಬೆಳೆಗಳು ನೀರು ಪಾಲಾಗಿದೆ. ಹರಿಹರ ತಾಲೂಕಿನ ಕೆಲ ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸರಿಯಾಗಿ ಪ್ರವಾಹದ ಸಮಸ್ಯೆ ನಿರ್ವಹಿಸ್ತಾ ಇಲ್ಲ ಅಂತ ಸರ್ಕಾರ